ಕಥೆಯ ಆರಂಭದಲ್ಲಿ ಇಬ್ಬರು ರಷ್ಯನ್ ಸೈನಿಕರು ಒಂದು ಸಣ್ಣ ಬಂಕರೊಳಗೆ ಕುಳಿತು ಜರ್ಮನ್ ನೆಲೆಯ ಮೇಲೆ ಕಣ್ಣಿಟ್ಟಿರುತ್ತಾರೆ. ಅವರಲ್ಲಿ ಒಬ್ಬ ಬೈನಾಕ್ಯುಲರ್ ಮೂಲಕ ಶತ್ರುಗಳನ್ನು ಗಮನಿಸುತ್ತಿರುವಾಗ ಇದ್ದಕ್ಕಿದ್ದಂತೆ ಅವರ ಮೇಲೆ ಗುಂಡಿನ ದಾಳಿ ನಡೆಯುತ್ತದೆ. ಇದನ್ನು ನೋಡಿ ಲೆಫ್ಟಿನೆಂಟ್ ಲಾರಾ ಅವರಿಗೆ ಜರ್ಮನ್ ಸೈನಿಕರ ಸಂಖ್ಯೆ ತುಂಬಾನೇ ಹೆಚ್ಚಿದೆ ಎಂಬುದು ಅರ್ಥವಾಗುತ್ತದೆ. ಆದರೆ ಮಿಷಿನ್ ಗನ್ಗಳ ಮೂಲಕ ಅವರನ್ನು ತಡೆಯಬಹುದು ಎಂದು ಅವರು ಭಾವಿಸುತ್ತಾರೆ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಒಬ್ಬ ಸ್ನೈಪರ್ನ ಅವಶ್ಯಕತೆ ತುರ್ತಾಗಿ ಇರುತ್ತದೆ. ಅದೃಷ್ಟವಶಾತ್ ಮರುದಿನ ಹೆಚ್ಚಿನ ಸೈನ್ಯ ಬರುವ ನಿರೀಕ್ಷೆ ಇರುತ್ತದೆ ಮತ್ತು ಅವರ ಜೊತೆ ಒಬ್ಬ ಸ್ನೈಪರ್ ಕೂಡ ಬರಬಹುದು ಎಂದು ಅವರು ನಂಬಿರುತ್ತಾರೆ. ಮುಂದಿನ ದೃಶ್ಯದಲ್ಲಿ ಮತ್ತೊಬ್ಬ ರಷ್ಯನ್ ಸೈನಿಕ ಮಿಲಿಟರಿ ವಾಹನದಲ್ಲಿ ಪ್ರಯಾಣಿಸುತ್ತಿರುತ್ತಾನೆ. ಇಲ್ಲಿ ನಮಗೆ ಸೈಬೀರಿಯಾದಿಂದ ಬಂದಿರುವ ಚರೋನ್ ಎಂಬ ಸೈನಿಕನ ಪರಿಚಯವಾಗುತ್ತದೆ. ಸೈನಿಕರು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿರುವಾಗ ದೂರದಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟದ ಸದ್ದು ಕೇಳಿಬರುತ್ತದೆ. ಆ ಶಬ್ದಕ್ಕೆ ಕೆಲವರು ಭಯಭೀತರಾದರೆ ಇನ್ನು ಕೆಲವರು ಇದು ನಮ್ಮವರೇ ಮಾಡಿದ ದಾಳಿ ಇರಬಹುದು ಎಂದು ಅಂದುಕೊಳ್ಳುತ್ತಾರೆ. ಆದರೆ ವಾಸ್ತವವೇ ಬೇರೆಯಾಗಿರುತ್ತದೆ. ಒಂದು ಜರ್ಮನ್ ವಿಮಾನ ಆಕಾಶದಲ್ಲಿ ಹಾರುತ್ತಾ ವಾಹನದ ಮೇಲೆ ಸತತವಾಗಿ ಗುಂಡಿನ ಮಳೆ ಸುರಿಸಲು ಆರಂಭಿಸುತ್ತದೆ. ಕ್ಷಣಾರ್ಧದಲ್ಲಿ ಹಲವಾರು ಸೈನಿಕರು ಪ್ರಾಣ ಕಳೆದುಕೊಳ್ಳುತ್ತಾರೆ ಮತ್ತು ಉಳಿದವರು ರಕ್ಷಣೆಗಾಗಿ ಓಡುತ್ತಾರೆ. ಇಂತಹ ಬಯಲು ಪ್ರದೇಶದಲ್ಲಿ ವೈಮಾನಿಕ ದಾಳಿಯಿಂದ ಬದುಕುವುದು ಅಸಾಧ್ಯವೆಂಬಂತೆ ತೋರುತ್ತದೆ. ಆ ಸಮಯದಲ್ಲಿ ಚರೋನ್ ತನ್ನ ರೈಫಲ್ ಎತ್ತಿ ಜರ್ಮನ್ ವಿಮಾನದತ್ತ ಗುರಿಯಿಡುತ್ತಾನೆ. ಅವನು ಬಹಳ ಲೆಕ್ಕಾಚಾರದಿಂದ ಒಂದು ಗುಂಡು ಹಾರಿಸುತ್ತಾನೆ ಮತ್ತು ಸ್ವಲ್ಪ ಸಮಯದಲ್ಲಿ ಆ ವಿಮಾನ ಆಕಾಶದಲ್ಲಿ ಕಣ್ಮರೆಯಾಗುತ್ತದೆ. ಇದನ್ನು ಕಂಡ ಉಳಿದ ಸೈನಿಕರು ದಂಗಾಗುತ್ತಾರೆ. ಎಲ್ಲರೂ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡುತ್ತಿದ್ದರೆ ಚರೋನ್ ತೋರಿದ ಧೈರ್ಯ ಎದ್ದು ಕಾಣುತ್ತದೆ. ಮುಂದಿನ ದೃಶ್ಯದಲ್ಲಿ ಲೆಫ್ಟಿನೆಂಟ್ ಲಾರಾ ತನ್ನ ಮೇಲಧಿಕಾರಿಗೆ ಯುದ್ಧದ ವರದಿಯನ್ನು ನೀಡುತ್ತಾನೆ. ಜರ್ಮನ್ ಪಡೆಗಳಿಂದ ತನ್ನ ಹೆಚ್ಚಿನ ಸೈನಿಕರು ಕೊಲ್ಲಲ್ಪಡುತ್ತಿದ್ದಾರೆ ಎಂದು ಅವನು ವಿವರಿಸುತ್ತಾನೆ. ಅವರಿಗೆ ತುರ್ತಾಗಿ ಹೆಚ್ಚಿನ ಸೈನ್ಯ ಮತ್ತು ಮುಖ್ಯವಾಗಿ ಒಬ್ಬ ನುರಿತ ಸ್ನೈಪರ್ ಬೇಕಾಗಿದೆ ಎಂದು ಅವನು ಕೇಳಿಕೊಳ್ಳುತ್ತಾನೆ. ಆದರೆ ಎಲ್ಲೆಡೆ ಸೈನಿಕರ ತೀವ್ರ ಅಭಾವವಿರುವುದರಿಂದ ಹೆಚ್ಚಿನ ಸೈನ್ಯವನ್ನು ಕಳುಹಿಸುವುದು ಅಸಾಧ್ಯ ಎಂದು ಅಧಿಕಾರಿ ಉತ್ತರಿಸುತ್ತಾನೆ. ಇಂತಹ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಲಾರಾಗೆ ಹೇಗೆ ಸಹಾಯ ಮಾಡಬೇಕೆಂದು ಅವನಿಗೆ ತಿಳಿಯದಾಗುತ್ತದೆ. ಯಾರೋ ಒಬ್ಬರು ಜರ್ಮನ್ ವಿಮಾನವನ್ನು ಹೊಡೆದು ಉರುಳಿಸಿದ್ದಾರೆ ಎಂಬ ವರದಿ ತನಗೆ ಬಂದಿದೆ ಎಂದು ಮೇಜರ್ ಹೇಳುತ್ತಾನೆ. ಆದರೆ ಯಾವ ಸ್ನೈಪರ್ ಈ ಸಾಧನೆ ಮಾಡಿದ್ದಾನೆ ಎಂಬುದು ಅವನಿಗೆ ತಿಳಿಯದಿರುವುದಿಲ್ಲ. ಒಂದು ವೇಳೆ ಆ ಸ್ನೈಪರ್ ಇಲ್ಲಿದ್ದರೆ ಅವನನ್ನು ಇವರ ತಂಡಕ್ಕೆ ಸೇರಿಸಬಹುದಿತ್ತು ಎಂದು ಅವನು ಹೇಳುತ್ತಾನೆ. ಮೇಜರ್ಗೆ ಈ ವಿಷಯ ತಿಳಿಯದಿದ್ದರೂ ಆ ಸೈನಿಕ ಯಾರು ಎಂದು ನೀವು ಬಹುಶಃ ಊಹಿಸಿರಬಹುದು. ಅವರು ಚರ್ಚಿಸುತ್ತಿರುವಾಗಲೇ ಒಬ್ಬ ಸೈನಿಕ ಬಂದು 4 ಜನರ ತಂಡ ಸಹಾಯಕ್ಕಾಗಿ ಬಂದಿದೆ ಎಂದು ವರದಿ ಮಾಡುತ್ತಾನೆ. ಈ ಗುಂಪಿನಲ್ಲಿ ಇನ್ನೂ ಹೆಚ್ಚಿನ ಸೈನಿಕರಿದ್ದರು, ಆದರೆ ಉಳಿದವರು ಜರ್ಮನ್ ಪಡೆಗಳ ದಾಳಿಗೆ ಬಲಿಯಾದರು ಎಂದು ಅವನು ವಿವರಿಸುತ್ತಾನೆ. ಆ 4ರಲ್ಲಿ ಯಾರಾದರೂ ಸ್ನೈಪರ್ ಇದ್ದಾರೆಯೇ ಎಂದು ಅಧಿಕಾರಿ ಕೇಳುತ್ತಾನೆ. ಅದಕ್ಕೆ ಆ ಸೈನಿಕ ಅವರಲ್ಲಿ ಯಾರೂ ಸ್ನೈಪರ್ ಅಲ್ಲ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿ ಲೆಫ್ಟಿನೆಂಟ್ ಲಾರಾ ನಿರಾಸೆಯಿಂದ ಅಲ್ಲಿಂದ ಹೊರಡುತ್ತಾನೆ. ಮುಂದಿನ ದೃಶ್ಯದಲ್ಲಿ ನಿಕೋಲಾಯ್ ಎಂಬ ಮತ್ತೊಬ್ಬ ರಷ್ಯನ್ ಸೈನಿಕ ಬಂಕರ್ನೊಳಗೆ ತನ್ನ ಮಗಳ ನೆನಪಿನಲ್ಲಿ ಹಾಡೊಂದನ್ನು ಹಾಡುತ್ತಿರುತ್ತಾನೆ. ಹತ್ತಿರದಲ್ಲೇ ಮಲಗಿರುವ ಮಿಖಾಯಿಲ್ ಎಂಬ ಸೈನಿಕ ಆ ಹಾಡನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿರುತ್ತಾನೆ. ಅಲ್ಲಿಗೆ ಬರುವ ಲೆಫ್ಟಿನೆಂಟ್ ಲಾರಾ ಜರ್ಮನ್ ವಿಮಾನ ಮಾಡಿದ ಹಾನಿಯ ಬಗ್ಗೆ ವಿಚಾರಿಸುತ್ತಾನೆ. ಆ ದಾಳಿಯಲ್ಲಿ ನಮ್ಮ 4ರನ್ನು ಬಿಟ್ಟು ಉಳಿದವರೆಲ್ಲರೂ ಸಾವನ್ನಪ್ಪಿದ್ದಾರೆ ಎಂದು ಸೈನಿಕರು ವಿವರಿಸುತ್ತಾರೆ. ಒಂದು ವೇಳೆ ಚರೋನ್ ಆ ವಿಮಾನದ ಮೇಲೆ ಗುಂಡು ಹಾರಿಸದಿದ್ದರೆ ನಾವು ಕೂಡ ಬದುಕುತ್ತಿರಲಿಲ್ಲ ಎಂದು ಅವರು ಹೇಳುತ್ತಾರೆ. ಅಷ್ಟರಲ್ಲಿ ಚರೋನ್ ಬಂಕರ್ ಪ್ರವೇಶಿಸಿ ನಿಕೋಲಾಯ್ ಮತ್ತು ಮಿಖಾಯಿಲ್ನನ್ನು ಭೇಟಿಯಾಗುತ್ತಾನೆ. ತನ್ನ ಪ್ರಾದೇಶಿಕ ಭಾಷೆಯಲ್ಲಿ ಹಾಡು ಕೇಳಿ ಬಂದಿದ್ದರಿಂದ ಅವನು ಒಳಗೆ ಬಂದಿರುತ್ತಾನೆ. ಇದರಿಂದ ಹಾಡುತ್ತಿರುವವನು ತನ್ನವನೇ ಎಂದು ಅವನಿಗೆ ಅರ್ಥವಾಗುತ್ತದೆ. ಅದಕ್ಕಾಗಿಯೇ ಅವನು ಅವನನ್ನು ಭೇಟಿಯಾಗಲು ಬಯಸುತ್ತಾನೆ. ನಿಕೋಲಾಯ್ ಮತ್ತು ಮಿಖಾಯಿಲ್ ಮಾತನಾಡುತ್ತಿರುವಾಗ ಒಬ್ಬ ಸಾರ್ಜೆಂಟ್ ಇದ್ದಕ್ಕಿದ್ದಂತೆ ಬಂದು ಚರೋನ್ನನ್ನು ಕರೆದುಕೊಂಡು ಹೋಗುತ್ತಾನೆ. ಚರೋನ್ನನ್ನು ನೇರವಾಗಿ ಲೆಫ್ಟಿನೆಂಟ್ ಲಾರಾ ಬಳಿಗೆ ಕರೆದೊಯ್ಯಲಾಗುತ್ತದೆ. ಲಾರಾ ಮುಂದೆ ಬಂದು ವಿಮಾನವನ್ನು ಹೊಡೆದುರುಳಿಸಿದ ವಿಷಯವನ್ನು ತನ್ನ ವರದಿಯಲ್ಲಿ ಏಕೆ ತಿಳಿಸಲಿಲ್ಲ ಎಂದು ಚರೋನ್ನನ್ನು ಕೇಳುತ್ತಾನೆ. ಅದಕ್ಕೆ ಚರೋನ್, ನಾನು ಸುಮ್ಮನೆ ಒಂದು ಗುಂಡು ಹಾರಿಸಿದೆಯಷ್ಟೇ, ಅದು ಅಷ್ಟೊಂದು ಮುಖ್ಯ ಎಂದು ನನಗೆ ಅನಿಸಲಿಲ್ಲ ಎಂದು ಉತ್ತರಿಸುತ್ತಾನೆ. ಆದರೆ ನಿನ್ನ ನಿಖರವಾದ ಗುರಿ ಆ ವಿಮಾನವನ್ನು ನಾಶಪಡಿಸಿದೆ, ಇದು ನಮಗೆ ದೊಡ್ಡ ಸಾಧನೆ ಎಂದು ಲಾರಾ ಅವನಿಗೆ ಹೇಳುತ್ತಾನೆ. ನಂತರ ಅವನು ಚರೋನ್ಗೆ ಒಂದು ಶೂಟಿಂಗ್ ಪರೀಕ್ಷೆ ನಡೆಸಲು ನಿರ್ಧರಿಸುತ್ತಾನೆ. ಅವನ ಯೋಜನೆ ಸರಳವಾಗಿರುತ್ತದೆ. ಒಂದು ವೇಳೆ ಚರೋನ್ ತನ್ನ ಸಾಮರ್ಥ್ಯ ಸಾಬೀತುಪಡಿಸಿದರೆ ಅವನನ್ನು ಟೀಮ್ನ ಸ್ನೈಪರ್ ಆಗಿ ನೇಮಿಸಲಾಗುತ್ತದೆ. ಲಾರಾ ತನ್ನ ಮುಂದೆ 3 ಗುರಿಗಳನ್ನು ಇರಿಸಿ ಆ ಮರದ ಗೊಂಬೆಗಳಿಗೆ ಗುಂಡು ಹಾರಿಸಲು ಆದೇಶಿಸುತ್ತಾನೆ. ಆದೇಶ ಸಿಕ್ಕ ತಕ್ಷಣ ಚರೋನ್ ಅದ್ಭುತ ನಿಖರತೆಯೊಂದಿಗೆ ಗುರಿಗಳ ಪ್ರಮುಖ ಭಾಗಗಳಿಗೆ ಗುಂಡು ಹಾರಿಸುತ್ತಾನೆ. ಇದನ್ನು ನೋಡಿ ಲೆಫ್ಟಿನೆಂಟ್ ಆಶ್ಚರ್ಯಚಕಿತನಾಗುತ್ತಾನೆ, ಏಕೆಂದರೆ ಅವನು ಇಂತಹ ಒಬ್ಬ ಶಾರ್ಪ್ ಶೂಟರ್ಗಾಗಿ ಹುಡುಕುತ್ತಿದ್ದನು. ಚರೋನ್ ತನ್ನ ಟೀಮ್ಗೆ ಸ್ನೈಪರ್ ಆಗಿ ಕೆಲಸ ಮಾಡಬೇಕೆಂದು ತಾನು ಬಯಸುವುದಾಗಿ ಲಾರಾ ಹೇಳುತ್ತಾನೆ ಮತ್ತು ಅದಕ್ಕೆ ಅವನು ಸಿದ್ಧವಿದ್ದಾನೆಯೇ ಎಂದು ಕೇಳುತ್ತಾನೆ.
ಚರೋನ್ ದಂಗಾಗುತ್ತಾನೆ, ಏಕೆಂದರೆ ಸ್ನೈಪರ್ ಆಗುವುದು ಯಾವುದೇ ಸೈನಿಕನಿಗೆ ದೊಡ್ಡ ಗೌರವದ ವಿಷಯವಾಗಿರುತ್ತದೆ. ಅವನು ಯಾವುದೇ ಹಿಂಜರಿಕೆಯಿಲ್ಲದೆ ಆ ಪ್ರಸ್ತಾಪವನ್ನು ಒಪ್ಪಿಕೊಳ್ಳುತ್ತಾನೆ. ಪರೀಕ್ಷೆಯ ನಂತರ ಚರೋನ್ ಮತ್ತು ಲೆಫ್ಟಿನೆಂಟ್ ಬಂಕರ್ಗೆ ಹಿಂತಿರುಗುತ್ತಾರೆ. ಇದ್ದಕ್ಕಿದ್ದಂತೆ ಭೀಕರ ಬಾಂಬ್ ದಾಳಿ ಆರಂಭವಾಗುತ್ತದೆ. ಧೂಳು ಮತ್ತು ಅವಶೇಷಗಳು ಗಾಳಿಯಲ್ಲಿ ತುಂಬಿಕೊಳ್ಳುತ್ತಿದ್ದಂತೆ ಸೈನಿಕರು ಗಾಬರಿಯಿಂದ ಬಂಕರ್ನೊಳಗೆ ಆಶ್ರಯ ಪಡೆಯುತ್ತಾರೆ. ಚರೋನ್ ಬಳಿ ಇನ್ನೂ ಸ್ನೈಪರ್ ರೈಫಲ್ ಇಲ್ಲದ ಕಾರಣ ಆ ಕ್ಷಣದಲ್ಲಿ ಅವನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಬಾಂಬ್ ದಾಳಿ ನಿಂತ ಮೇಲೆ ಲೌಡ್ ಸ್ಪೀಕರ್ ಮೂಲಕ ಜರ್ಮನ್ ಧ್ವನಿಗಳು ಕೇಳಿಬರುತ್ತವೆ. ಅವರು ರಷ್ಯನ್ ಸೈನಿಕರಿಗೆ ಶರಣಾಗುವಂತೆ ಮತ್ತು ಅವರಿಗೆ ಸುರಕ್ಷಿತ ಹಾದಿ ನೀಡುವುದಾಗಿ ಹೇಳುತ್ತಾರೆ. ಈ ಮಾತುಗಳು ಬಂಕರ್ ಒಳಗಿರುವವರನ್ನು ಕೆರಳಿಸುತ್ತವೆ. ಮಮ್ಮನೆಂಬ ಸೈನಿಕ ಕೋಪದಿಂದ ಬಂಕರ್ನಿಂದ ಹೊರಬಂದು ಜರ್ಮನ್ನರನ್ನು ಶಪಿಸಲು ಶುರು ಮಾಡುತ್ತಾನೆ. ಕೆಲವೇ ಸೆಕೆಂಡುಗಳಲ್ಲಿ ಮಷೀನ್ ಗನ್ ಗುಂಡುಗಳು ಅವನನ್ನು ಕೊಂದು ಹಾಕುತ್ತವೆ. ಅವನನ್ನು ಉಳಿಸಲು ಹೋದ ಮತ್ತೊಬ್ಬ ಸೈನಿಕನಿಗೂ ಗುಂಡು ತಗುಲಿ ಅವನು ಬಂಕರ್ನೊಳಗೆ ಬಿದ್ದು ಬಿಡುತ್ತಾನೆ. ಇದನ್ನು ನೋಡಿದ ನಂತರ ಲೆಫ್ಟಿನೆಂಟ್ ಲಾರಾ ಚರೋನ್ ಕೈಗೆ ಒಂದು ಸ್ನೈಪರ್ ರೈಫಲ್ ನೀಡಿ ಜರ್ಮನ್ ಮಷೀನ್ ಗನ್ ಗುಂಡಿಗಳನ್ನು ಹೊಡೆಯುವ ಸೈನಿಕರನ್ನು ಮುಗಿಸುವಂತೆ ಆದೇಶಿಸುತ್ತಾನೆ. ಮಷೀನ್ ಗನ್ಗಳನ್ನು ರೀಲೋಡ್ ಮಾಡಲು 7 ಸೆಕೆಂಡುಗಳ ಕಾಲಾವಕಾಶ ಬೇಕಾಗುತ್ತದೆ ಮತ್ತು ಚರೋನ್ ಆ ಅಲ್ಪ ಸಮಯದಲ್ಲಿ ತನ್ನ ಕೆಲಸ ಮುಗಿಸಬೇಕು ಎಂದು ಅವನು ವಿವರಿಸುತ್ತಾನೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಚರೋನ್ ತನ್ನ ಸ್ಥಾನ ಪಡೆದು ತಾಳ್ಮೆಯಿಂದ ಕಾಯುತ್ತಾನೆ. ಶತ್ರುಗಳು ರೀಲೋಡ್ ಮಾಡಲು ನಿಲ್ಲಿಸಿದ ತಕ್ಷಣ ಅವನು ವೇಗವಾಗಿ ಎದ್ದು 3 ಸತತ ಗುಂಡುಗಳನ್ನು ಹಾರಿಸುತ್ತಾನೆ. ಆ 3 ಮಷೀನ್ ಗನ್ನರ್ಗಳು ಕೆಳಗೆ ಬೀಳುತ್ತಾರೆ. ಆ ಕಡೆಯಿಂದ ಗಮನಿಸುತ್ತಿದ್ದ ಜರ್ಮನ್ ಸ್ನೈಪರ್ ಚರೋನ್ನ ನಿಖರ ಗುರಿಯನ್ನು ನೋಡಿ ದಂಗಾಗುತ್ತಾನೆ. ರಷ್ಯನ್ನರ ಬಳಿ ಇಂತಹ ನುರಿತ ಸ್ನೈಪರ್ ಇರುತ್ತಾನೆ ಎಂದು ಅವನು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಶತ್ರು ಮಾತ್ರವಲ್ಲದೆ ಲೆಫ್ಟಿನೆಂಟ್ ಲಾರಾ ಕೂಡ ಚರೋನ್ನ ಅದ್ಭುತ ಗುರಿ ಕಂಡು ಬೆರಗಾಗುತ್ತಾನೆ. ಅವನು ಚರೋನ್ನ ಬೆನ್ನು ತಟ್ಟಿ ಮುಂದಿನ ಮಿಷನ್ಗೆ ಸಿದ್ಧವಾಗಲು ಹೇಳುತ್ತಾನೆ. ಅತ್ತ ಜರ್ಮನ್ ಮೇಜರ್ ಬ್ರೌನ್ ಈ ಸ್ನೈಪರ್ ದಾಳಿಯ ಬಗ್ಗೆ ತನ್ನ ಹಿರಿಯ ಅಧಿಕಾರಿ ವಾನ್ ರೂಲಿಗೆ ವರದಿ ಮಾಡುತ್ತಾನೆ. ರಷ್ಯನ್ನರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮೇಜರ್ ಬ್ರೌನ್ ಒತ್ತಾಯಿಸುತ್ತಾನೆ. ವರದಿಯನ್ನು ಕೇಳಿದ ವಾನ್ ರೂಲಿ ಕೆರಳುತ್ತಾನೆ. ರಷ್ಯನ್ನರು ದುರ್ಬಲರು ಮತ್ತು ಅವರ ಬಳಿ ಯಾವುದೇ ಸ್ನೈಪರ್ಗಳಿಲ್ಲ ಎಂದು ತನಗೆ ಹೇಳಲಾಗಿತ್ತು ಎಂದು ಅವನು ಹೇಳುತ್ತಾನೆ. ಆದರೆ ಅಗ್ರ ಅವರು ಮಾಡುತ್ತಿರುವ ನಾಶವನ್ನು ನೋಡಿದರೆ ಅವರನ್ನು ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ನಾವು ಸಂಪೂರ್ಣ ಸಿದ್ಧತೆ ಮತ್ತು ಶಕ್ತಿಯೊಡನೆ ಪ್ರತಿದಾಳಿ ಮಾಡಬೇಕು ಎಂದು ಅವನು ಘೋಷಿಸುತ್ತಾನೆ. ಅಷ್ಟರಲ್ಲಿ ರಷ್ಯಾದ ನೆಲೆಯಲ್ಲಿ ಲೆಫ್ಟಿನೆಂಟ್ ಶರ್ಗ್ರಾಫ್ ಮತ್ತು ಸಾರ್ಜೆಂಟ್ ಪೊನಮಾರಿಯೋ ಲಾರಾನನ್ನು ಭೇಟಿಯಾಗಲು ಬರುತ್ತಾರೆ. ಆ ಸಮಯದಲ್ಲಿ ಲಾರಾ ಚರೋನ್ಗೆ ಮುಂದಿನ ಮಿಷನ್ ಬಗ್ಗೆ ವಿವರಿಸುತ್ತಿರುತ್ತಾನೆ. ಜರ್ಮನ್ ಸ್ನೈಪರ್ ಒಬ್ಬ ಹತ್ತಿರದಲ್ಲೇ ಅಡಗಿಕೊಂಡಿದ್ದಾನೆ ಮತ್ತು ದಾಳಿ ಮಾಡಲು ಕಾಯುತ್ತಿದ್ದಾನೆ ಎಂದು ಅವನು ಚರೋನ್ಗೆ ತಿಳಿಸುತ್ತಾನೆ. ಇದೇ ರಷ್ಯನ್ನರನ್ನು ಗಮನಿಸುತ್ತಿದ್ದ ಅದೇ ಸ್ನೈಪರ್ ಆಗಿರುತ್ತಾನೆ. ಬಂಕರ್ನ ಕಿರಿದಾದ ಹಾದಿಗಳ ಮೂಲಕ ಎಷ್ಟು ಎಚ್ಚರಿಕೆಯಿಂದ ಹೋಗಬೇಕು ಎಂದು ಲಾರಾ ಚರೋನ್ ಮತ್ತು ಗೌರವ್ಗೆ ವಿವರಿಸುತ್ತಾ ನಕ್ಷೆ ತೋರಿಸುತ್ತಾನೆ. ಅವರು ಲ್ಯಾಂಡ್ಮೈನ್ಗಳಿಂದ ತುಂಬಿದ ಹಾದಿಯನ್ನು ದಾಟಿ ಅಡಗಿರುವ ಸ್ನೈಪರ್ ಅನ್ನು ಕೊಲ್ಲಬೇಕು. ಇವಾನೋವ್ ಎಂಬ ಸೈನಿಕನಿಗೆ ಮೆಷಿನ್ ಗನ್ ನಡೆಸುವ ಜವಾಬ್ದಾರಿ ನೀಡಲಾಗುತ್ತದೆ. ಯೋಜನೆ ಏನೆಂದರೆ ಇವಾನೋವ್ ಗುಂಡು ಹಾರಿಸಲು ಶುರು ಮಾಡಿದಾಗ ಜರ್ಮನ್ ಸ್ನೈಪರ್ ಅವನನ್ನು ಗುರಿಯಾಗಿಸಲು ಪ್ರಯತ್ನಿಸುತ್ತಾನೆ. ಆ ಸಮಯದಲ್ಲಿ ಚರೋನ್ ಮತ್ತು ಗೌರವ್ ಹತ್ತಿರ ಹೋಗಿ ಶತ್ರು ಸ್ನೈಪರ್ ಅನ್ನು ಮುಗಿಸಬೇಕು. ನಕ್ಷೆ ಬಳಸಿ ತಂತ್ರವನ್ನು ವಿವರಿಸಿದ ನಂತರ ಚರೋನ್ ಮತ್ತು ಗೌರವ್ ಮಿಷನ್ಗಾಗಿ ಹೊರಡುತ್ತಾರೆ. ನಂತರ ಲೆಫ್ಟಿನೆಂಟ್ ಹೊಸದಾಗಿ ಬಂದ 2 ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಾನೆ. ಈ ಚರ್ಚೆಯ ಸಮಯದಲ್ಲಿ ಅವರನ್ನು ಹಿರಿಯ ಕಮಾಂಡ್ ಕಳುಹಿಸಿದೆ ಎಂಬ ವಿಷಯ ತಿಳಿಯುತ್ತದೆ. ಅವರ ಮಾಹಿತಿಯ ಪ್ರಕಾರ ಚರೋನ್ ಹೊಡೆದುರುಳಿಸಿದ ವಿಮಾನದಲ್ಲಿ ಕೇವಲ 10 ನಿಮಿಷಗಳ ಹಾರಾಟಕ್ಕೆ ಸಾಕಾಗುವಷ್ಟು ಇಂಧನ ಮಾತ್ರ ಇತ್ತು. ಅಂದರೆ ಅದು ತನ್ನ ಕೆಲಸ ಮುಗಿಸಿದ ತಕ್ಷಣ ಹತ್ತಿರದಲ್ಲಿ ಎಲ್ಲೋ ಇಳಿಯಲು ಸಿದ್ಧವಾಗುತ್ತಿತ್ತು. ಇದರರ್ಥ ಜರ್ಮನ್ನರು ಹತ್ತಿರದಲ್ಲಿ ಎಲ್ಲೋ ಮಿಲಿಟರಿ ನೆಲೆಯನ್ನು ನಿರ್ಮಿಸಿರಬಹುದು. ಅಂತಿಮ ದಾಳಿ ನಡೆಸಲು ಅವರು ಅಲ್ಲಿ ಭಾರೀ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟಿರಬಹುದು. ಆದ್ದರಿಂದ ರಷ್ಯಾದ ಪಡೆಗಳು ಅವರು ಮತ್ತಷ್ಟು ಬಲಗೊಳ್ಳುವ ಮೊದಲೇ ಅವರನ್ನು ಹಿಂದಕ್ಕೆ ಓಡಿಸಬೇಕು. ಲಾರಾ ಇದಕ್ಕೆ ಒಪ್ಪಿ ಹೊಸ ತಂತ್ರ ರೂಪಿಸಲು ಆರಂಭಿಸುತ್ತಾನೆ. ಚರೋನ್ ಹೊರಡುವ ಮೊದಲು ಲೆಫ್ಟಿನೆಂಟ್ ಲಾರಾ ಅವನನ್ನು ತನ್ನ ಕೋಣೆಗೆ ಕರೆದು ಒಂದು ಕೈಗಡಿಯಾರ ನೀಡುತ್ತಾನೆ. ಇದನ್ನು ಜೋಪಾನವಾಗಿ ಇಟ್ಟುಕೋ ಮತ್ತು ಮಿಷನ್ ಮುಗಿಸಿ ಬಂದ ಮೇಲೆ ಇದನ್ನು ನನಗೆ ಮರಳಿಸು ಎಂದು ಹೇಳುತ್ತಾನೆ. ಅವನ ಮಾತಿನ ಅರ್ಥ 2 ಸೈನಿಕರು ಜೀವಂತವಾಗಿ ಹಿಂತಿರುಗಬೇಕು ಎಂಬುದಾಗಿರುತ್ತದೆ. ಈ ನಂಬಿಕೆಯೊಂದಿಗೆ ಚರೋನ್ ಮತ್ತು ಗೌರವ್ ತಮ್ಮ ಅಪಾಯಕಾರಿ ಕೆಲಸಕ್ಕೆ ಹೊರಡುತ್ತಾರೆ. ದಾಳಿ ಮಾಡಲು ಹೊಂಚು ಹಾಕಿರುವ 2 ಜರ್ಮನ್ ಸ್ನೈಪರ್ಗಳಲ್ಲಿ ಒಬ್ಬ ಅತ್ಯಂತ ನುರಿತ ಶೂಟರ್ ಸ್ಟೂಲ್ಸ್ ಆಗಿರುತ್ತಾನೆ. ಇದೇ ಮೊದಲು ರಷ್ಯನ್ನರನ್ನು ಗಮನಿಸುತ್ತಿದ್ದ ಅದೇ ಸ್ನೈಪರ್. ಸ್ವಲ್ಪ ಸಮಯದವರೆಗೆ ಸ್ಟೂಲ್ಸ್ ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ಅಲ್ಲಿಂದ ಹೊರಡುತ್ತಾನೆ ಮತ್ತು ತಾನು ಬರುವವರೆಗೆ ಗುಂಡು ಹಾರಿಸದಂತೆ ತನ್ನ ಜೊತೆಗಾರನಿಗೆ ಸೂಚಿಸುತ್ತಾನೆ.
ಈ ನಡುವೆ ಚರೋನ್ ತನ್ನ ಸ್ಥಾನ ಪಡೆದು ತಾಳ್ಮೆಯಿಂದ ಕಾಯುತ್ತಿರುತ್ತಾನೆ. ಬಂಕರ್ ಒಳಗಿರುವ ಇವಾನು ತನ್ನ ಮೆಷಿನ್ ಗನ್ ಸಿದ್ಧಪಡಿಸಿಕೊಳ್ಳುತ್ತಾನೆ. ಸಂಕೇತ ಸಿಕ್ಕ ತಕ್ಷಣ ಅವನು ಗುಂಡಿನ ಮಳೆ ಕರೆಯುತ್ತಾನೆ. ನೀಡಿದ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಎರಡನೇ ಜರ್ಮನ್ ಸ್ನೈಪರ್ ರಷ್ಯನ್ನರ ಮೇಲೆ ಗುರಿಯಿಡುತ್ತಾನೆ. ಇವಾನೋವ್ಗೆ ಒಂದು ಗುಂಡು ತಗುಲುತ್ತದೆ, ಆದರೆ ಅವನ ಹೆಲ್ಮೆಟ್ ಅವನ ಪ್ರಾಣ ಉಳಿಸುತ್ತದೆ. ಮೊದಲು ಸ್ನೈಪರ್ ಇರುವ ನಿಖರ ಜಾಗವನ್ನು ಪತ್ತೆ ಹಚ್ಚಿ ನಂತರ ಗುಂಡು ಹಾರಿಸುವಂತೆ ಚರೋನ್ ಗೌರೇವ್ಗೆ ಸೂಚಿಸಿರುತ್ತಾನೆ. ತನ್ನ ಬೈನಾಕ್ಯುಲರ್ ಬಳಸುವ ಜರ್ಮನ್ ಸ್ನೈಪರ್ ದೂರದಲ್ಲಿ ಬಿದ್ದಿರುವ ಕೆಲವು ಬಟ್ಟೆಗಳನ್ನು ಗಮನಿಸುತ್ತಾನೆ. ಅದು ರಷ್ಯನ್ ಸೈನಿಕ ಎಂದು ತಪ್ಪಾಗಿ ಭಾವಿಸಿ ಅವನು ತಕ್ಷಣ ಗುಂಡು ಹಾರಿಸುತ್ತಾನೆ. ಆ ಗುಂಡಿನ ಶಬ್ದದಿಂದ ಅವನು ಎಲ್ಲಿದ್ದಾನೆ ಎಂಬುದು ಚರೋನ್ಗೆ ತಿಳಿಯುತ್ತದೆ. ಚರೋನ್ ತಕ್ಷಣ ಅವನ ಮೇಲೆ ಗುರಿಯಿಟ್ಟು ಗುಂಡು ಹಾರಿಸುತ್ತಾನೆ. ಆ ಸ್ನೈಪರ್ ಹೆಲ್ಮೆಟ್ನಿಂದ ರಕ್ಷಿಸಲ್ಪಟ್ಟಿದ್ದರೂ ಚರೋನ್ ಅವನ ಹತ್ತಿರ ಹೋಗಿ ನೇರವಾಗಿ ಹೋರಾಡುತ್ತಾನೆ. ಅವರಿಬ್ಬರ ನಡುವೆ ಭೀಕರ ಕಾಳಗ ನಡೆಯುತ್ತದೆ. ಅಂತಿಮವಾಗಿ ಚರೋನ್ ಆ ಸ್ನೈಪರ್ ಅನ್ನು ಕೊಲ್ಲುತ್ತಾನೆ. ಹೋರಾಟದ ನಂತರ ಚರೋನ್ ಆ ಶವವನ್ನು ರಷ್ಯಾದ ಬಂಕರ್ಗೆ ಎಳೆದುಕೊಂಡು ಬರುತ್ತಾನೆ. ಜರ್ಮನ್ ಸೈನಿಕನನ್ನು ನೋಡಿ ಉಳಿದ ಸೈನಿಕರು ಸಂತೋಷದಿಂದ ಅವನನ್ನು ಒಳಕ್ಕೆ ಎಳೆಯುತ್ತಾರೆ. ಸೆರೆಹಿಡಿಯಲ್ಪಟ್ಟವನನ್ನು ಜರ್ಮನ್ನರ ಫಿರಂಗಿ ಪಡೆಗಳು ಎಲ್ಲೆಲ್ಲಿವೆ ಎಂದು ವಿಚಾರಿಸಲಾಗುತ್ತದೆ. ತನ್ನ ಪ್ರಾಣ ಉಳಿಸಿಕೊಳ್ಳಲು ಅವನು ಪ್ರಮುಖ ಮಾಹಿತಿಯನ್ನು ಬಿಚ್ಚಿಡುತ್ತಾನೆ. ಜರ್ಮನ್ ಸ್ನೈಪರ್ಗಳ ಬಗ್ಗೆ ಕೇಳಿದಾಗ ಅವರ ಬಳಿ ಶೂಲ್ಟರ್ ಎಂಬ ಅತಿ ನುರಿತ ಶಾರ್ಪ್ ಶೂಟರ್ ಇದ್ದಾನೆ ಎಂದು ಅವನು ಒಪ್ಪಿಕೊಳ್ಳುತ್ತಾನೆ. ಒಂದು ವೇಳೆ ಅವನು ದಾಳಿ ಮಾಡಿದರೆ ನಮ್ಮನ್ನೆಲ್ಲ ನಾಶಪಡಿಸುತ್ತಾನೆ ಎಂದು ಅವನು ಎಚ್ಚರಿಸುತ್ತಾನೆ. ಈ ಮಾಹಿತಿ ಸಿಕ್ಕ ನಂತರ ಅಧಿಕಾರಿಗಳು ತಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ಯೋಜಿಸಲು ಆರಂಭಿಸುತ್ತಾರೆ. ಈ ಮಧ್ಯೆ ಚರೋನ್ ಮಾಡಿದ ಯಶಸ್ವಿ ಮಿಷನ್ ಇಡೀ ತಂಡದ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಊಟ ಬಡಿಸುವವನು ಕೂಡ ಅವನ ಧೈರ್ಯವನ್ನು ಗುರುತಿಸಿ ಅವನಿಗೆ ಒಬ್ಬನ ಬದಲು ಇಬ್ಬರ ಪಾಲಿನ ಊಟವನ್ನು ನೀಡುತ್ತಾನೆ. ಮರುದಿನ ಲೆಫ್ಟಿನೆಂಟ್ ಲಾರಾ ಹೊಸ ಮಿಷನ್ಗಾಗಿ ಚರೋನನನ್ನು ಕರೆಯುತ್ತಾನೆ. ಸಾರ್ಜೆಂಟ್ ನೇತೃತ್ವದ ಸ್ಕೌಟ್ ತಂಡವೊಂದು ಜರ್ಮನ್ ಲೈನ್ಗಳನ್ನು ಭೇದಿಸಿ ನೇರವಾಗಿ ದಾಳಿ ಮಾಡಲು ಯೋಜಿಸುತ್ತದೆ. ಅವರ ಜೊತೆ ಸ್ನೈಪರ್ ಆಗಿ ಹೋಗಲು ಲಾರಾ ಚರೋನನನ್ನು ನೇಮಿಸುತ್ತಾನೆ. ಹೊರಡುವ ಮೊದಲು ಚರೋನ್ ಲಾರಾ ನೀಡಿದ್ದ ಕೈಗಡಿಯಾರವನ್ನು ಮರಳಿಸಲು ಬಯಸುತ್ತಾನೆ. ಅದಕ್ಕೆ ಲಾರಾ, ನಾನು ಇದನ್ನು ಈಗಲೇ ತೆಗೆದುಕೊಳ್ಳುವುದಿಲ್ಲ, ಈ ಮಿಷನ್ ಮುಗಿಸಿ ನಂತರ ಇದನ್ನು ನನಗೆ ಉಡುಗೊರೆಯಾಗಿ ನೀಡು ಎಂದು ಹೇಳುತ್ತಾನೆ. ಅಂದು ರಾತ್ರಿ ಸ್ಕೌಟ್ ತಂಡ ಯೋಜನೆಯ ಬಗ್ಗೆ ವಿವರವಾಗಿ ಚರ್ಚಿಸುತ್ತದೆ. ಕತ್ತಲಲ್ಲಿ ಸೈನಿಕರು ಹುಲ್ಲಿನ ಮೇಲೆ ತೆವಳುತ್ತಾ ಜರ್ಮನ್ನರ ಮುಳ್ಳುತಂತಿ ಬೇಲಿಯನ್ನು ದಾಟುತ್ತಾರೆ. ಬಹಳ ಕಷ್ಟಪಟ್ಟು ಅವರು ಶತ್ರುಗಳ ಗಡಿ ದಾಟುವುದರಲ್ಲಿ ಯಶಸ್ವಿಯಾಗುತ್ತಾರೆ. ಅವರು ಜರ್ಮನ್ ಕ್ಯಾಂಪ್ ತಲುಪಿ ಒಂದು ಗುಂಡಿಯಲ್ಲಿ ಅಡಗಿಕೊಳ್ಳುತ್ತಾರೆ. ಬೆಳಗ್ಗೆಯಷ್ಟರಲ್ಲಿ ಅವರು ಒಂದು ನದಿಯ ಹತ್ತಿರ ತಲುಪುತ್ತಾರೆ. ಸಾರ್ಜೆಂಟ್ ಮುಂದೆ ಹೋಗಲು ನಿರ್ಧರಿಸುತ್ತಾನೆ ಮತ್ತು ತಮಗೆ ಕವರ್ ನೀಡುವಂತೆ ಚರೋನನನ್ನು ಕೇಳುತ್ತಾನೆ. ಸೈನಿಕರು ಮುಂದೆ ಹೋಗ್ತಿದ್ದಂತೆ ಇದ್ದಕ್ಕಿದ್ದಂತೆ ಒಬ್ಬನಿಗೆ ಗುಂಡು ತಗುಲುತ್ತದೆ. ಅಪಾಯಕಾರಿ ಜರ್ಮನ್ ಸ್ನೈಪರ್ ಸ್ಟುಲ್ಸ್ ಹೊಂಚು ಹಾಕಿ ಕುಳಿತು ರಷ್ಯನ್ನರನ್ನು ಒಬ್ಬೊಬ್ಬರಾಗಿ ಕೊಲ್ಲಲು ಆರಂಭಿಸುತ್ತಾನೆ. ಅತಿ ಅನುಭವಿ ಶೂಟರ್ ಆಗಿದ್ದ ಸ್ಟುಲ್ಸ್ ಇಡೀ ತಂಡವನ್ನೇ ಸಾಯಿಸುತ್ತಾನೆ. ಕೇವಲ ಚರೋನ್ ಮಾತ್ರ ಅಡಗಿಕೊಂಡು ಬದುಕಿರುತ್ತಾನೆ. ಸ್ಟುಲ್ಸ್ ಚರೋನ್ನನ್ನು ಪತ್ತೆ ಹಚ್ಚಿ ಗುಂಡು ಹಾರಿಸಲು ಸಿದ್ಧನಾಗುತ್ತಾನೆ. ಆದರೆ ಸ್ನೈಪರ್ ಇರುವ ಜಾಗವನ್ನು ಗಮನಿಸಿದ ಚರೋನ್ ಸಣ್ಣ ಕನ್ನಡಿಯನ್ನು ಬಳಸಿ ಅವನನ್ನು ಪತ್ತೆ ಹಚ್ಚಿ ಗುಂಡು ಹಾರಿಸುತ್ತಾನೆ. ಸ್ಟುಲ್ಸ್ನನ್ನು ಹೊಡೆದ ನಂತರ ಚರೋನ್ ಮುಂದೆ ಹೋಗುತ್ತಾನೆ. ಇದ್ದಕ್ಕಿದ್ದಂತೆ ಅವನ ಪಾದದ ಹತ್ತಿರ ಲ್ಯಾಂಡ್ ಮೈನ್ ಸ್ಫೋಟಗೊಂಡು ಅವನು ಕೆಳಗೆ ಬೀಳುತ್ತಾನೆ. ಕೆಲವು ಜರ್ಮನ್ ಸೈನಿಕರು ಬಂದು ಅವನನ್ನು ಜರ್ಮನ್ ಅಧಿಕಾರಿಯ ಕಚೇರಿಗೆ ಎಳೆದುಕೊಂಡು ಹೋಗುತ್ತಾರೆ. ಚರೋನ್ನನ್ನು ಜರ್ಮನ್ ಅಧಿಕಾರಿ ವಾನ್ ರೂಲಿಕ್ ಮುಂದೆ ತರಲಾಗುತ್ತದೆ. ರೂಲಿಕ್ ಚರೋನ್ನಿಗೆ, ನಾವು ನಿನ್ನನ್ನು ಅತಿಥಿಯಂತೆ ನೋಡಿಕೊಳ್ಳುತ್ತೇವೆ ಮತ್ತು ನಿನಗೆ ಒಳ್ಳೆ ಊಟ ನೀಡುತ್ತೇವೆ, ಆದರೆ ನೀನು ನಮಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಾನೆ. ಜರ್ಮನ್ನರು ನನ್ನನ್ನು ಹಿಡಿದ ನಂತರ ನಾನು ತುಂಬಾ ಚೆನ್ನಾಗಿದ್ದೇನೆ ಮತ್ತು ಇಲ್ಲಿ ನನಗೆ ಉತ್ತಮ ಆಹಾರ ಸಿಗುತ್ತಿದೆ. ಆದ್ದರಿಂದ ನೀವೆಲ್ಲರೂ ಹೋರಾಟ ನಿಲ್ಲಿಸಿ ಜರ್ಮನ್ನರಿಗೆ ಶರಣಾಗಿ ಎಂದು ಬರೆದಿರುವ ಹೇಳಿಕೆಯನ್ನು ನೀನು ಮೈಕ್ರೋಫೋನ್ನಲ್ಲಿ ಓದಬೇಕು ಎಂದು ಅವನು ಹೇಳುತ್ತಾನೆ. ಇದನ್ನು ಕೇಳಿ ಚರೋನ್ ತಾನು ಸೈಬೀರಿಯಾದವನು ಮತ್ತು ತನಗೆ ರಷ್ಯನ್ ಭಾಷೆ ಸರಾಗವಾಗಿ ಮಾತನಾಡಲು ಬರುವುದಿಲ್ಲ ಎಂದು ವಿವರಿಸುತ್ತಾನೆ. ನನ್ನ ತಂಡದವರಿಗೂ ರಷ್ಯನ್ ಅಷ್ಟಾಗಿ ಅರ್ಥವಾಗುವುದಿಲ್ಲ, ಆದ್ದರಿಂದ ನಾನು ನನ್ನ ಪ್ರಾದೇಶಿಕ ಭಾಷೆಯಲ್ಲಿ ಮಾತನಾಡುತ್ತೇನೆ ಎಂದು ಅವನು ಹೇಳುತ್ತಾನೆ. ಜರ್ಮನ್ ಅಧಿಕಾರಿ ಇದಕ್ಕೆ ಒಪ್ಪುತ್ತಾನೆ. ಚರೋನ್ ಸೈಬೀರಿಯನ್ ಭಾಷೆಯಲ್ಲಿ ಮಾತನಾಡುತ್ತಾ, ನಾನು ಇಲ್ಲಿ ಸಿಕ್ಕಿಬಿದ್ದಿದ್ದೇನೆ, ಇಲ್ಲಿ ಬಹಳಷ್ಟು ಸೈನಿಕರಿದ್ದಾರೆ ಮತ್ತು ಅವರು ಯಾವುದೇ ದಿಕ್ಕಿನಿಂದ ದಾಳಿ ಮಾಡಿದರೂ ಅವರನ್ನು ಕೊಲ್ಲಬಹುದು ಎಂದು ರಹಸ್ಯವಾಗಿ ತನಗೆ ಹೇಳಿಕೊಳ್ಳುತ್ತಾನೆ. ಜರ್ಮನ್ನರಿಗೆ ಸೈಬೀರಿಯನ್ ಭಾಷೆಯ ಒಂದು ಪದವೂ ಅರ್ಥವಾಗದ ಕಾರಣ ಚರೋನ್ ನಿಜವಾಗಿಯೂ ಏನು ಹೇಳುತ್ತಿದ್ದಾನೆ ಎಂಬುದು ಅವರಿಗೆ ತಿಳಿಯುವುದಿಲ್ಲ. ಆದರೆ ಅವನು ಏನೋ ಸುಳ್ಳು ಹೇಳುತ್ತಿದ್ದಾನೆ ಎಂದು ಅವರಿಗೆ ಅನುಮಾನ ಬರುತ್ತದೆ. ಅವರು ಅವನ ಕೈಯಿಂದ ಮೈಕ್ರೋಫೋನ್ ಕಿತ್ತಿಕೊಂಡು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವ ಬದಲು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕುತ್ತಾರೆ. ತನ್ನ ತಂಡದ ನಿಕೋಲಾಯ್ಗೆ ಸೈಬೀರಿಯನ್ ಭಾಷೆ ತಿಳಿಯುತ್ತದೆ ಎಂಬುದು ಚರೋನ್ಗೆ ಗೊತ್ತಿರುತ್ತದೆ. ನಿಕೋಲಾಯ್ ಈ ಪ್ರಸಾರವನ್ನು ಕೇಳಿ ಲೆಫ್ಟಿನೆಂಟ್ಗೆ ಮಾಹಿತಿ ನೀಡುತ್ತಾನೆ ಮತ್ತು ಜರ್ಮನ್ನರ ನಿಜವಾದ ಸ್ಥಾನವನ್ನು ತಿಳಿದು ತನ್ನನ್ನು ಉಳಿಸಲು ಬರುತ್ತಾರೆ ಎಂಬುದು ಅವನ ಆಸೆಯಾಗಿರುತ್ತದೆ. ಆದರೆ ಈ ತಂತ್ರ ಕೆಲಸ ಮಾಡುತ್ತದೆಯೇ? ಅದು ನಮಗೆ ಸ್ವಲ್ಪ ಸಮಯದಲ್ಲಿಯೇ ತಿಳಿಯುತ್ತದೆ. ಈ ಮಧ್ಯೆ ಜರ್ಮನ್ ಸ್ನೈಪರ್ ಸ್ಟುಲ್ಸ್ ಅಧಿಕಾರಿ ರೂಲಿಕ್ನನ್ನು ಭೇಟಿಯಾಗುತ್ತಾನೆ. ನೀವು ಹಿಡಿದಿರುವ ರಷ್ಯನ್ ಸೈನಿಕ ಸಾಮಾನ್ಯನಲ್ಲ, ಅವನೊಬ್ಬ ನುರಿತ ಸ್ನೈಪರ್.
ಎಂದು ಅವನು ಎಚ್ಚರಿಸುತ್ತಾನೆ. ಚರೋನ್ ನಮ್ಮ ಅನೇಕ ಸೈನಿಕರನ್ನು ಕೊಂದಿದ್ದಾನೆ ಮತ್ತು ಅವನು ಇತರ ಎಲ್ಲಾ ಸ್ನೈಪರ್ಗಳಿಗಿಂತ ಹೆಚ್ಚು ನುರಿತವನು. ಅವನನ್ನು ಜೀವಂತವಾಗಿಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಇವನು ಹೇಳುತ್ತಾನೆ. ಇದನ್ನು ಕೇಳಿದ ಅಧಿಕಾರಿ ರೂಲಿಕ್ ಚರೋನ್ನನ್ನು ಕರೆತರಲು ಸೈನಿಕನಿಗೆ ಆದೇಶಿಸುತ್ತಾನೆ. ಆದರೆ ಸೈನಿಕ ಅಲ್ಲಿಗೆ ಬಂದ ತಕ್ಷಣ ಚರೋನ್ ಅವಕಾಶ ನೋಡಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಅವನು ಓಡಿ ಹೋಗುತ್ತಿರುವಾಗ ಬೆಳಗಾಗಲು ಶುರುವಾಗುತ್ತದೆ. ಜರ್ಮನ್ ಗಡಿಯ ಹತ್ತಿರ ಅವನಿಗೆ ಹಳೆಯ ಮೋಟಾರ್ ಸೈಕಲ್ ಸಿಗುತ್ತದೆ ಮತ್ತು ಅದನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಕೆಲವು ವ್ಯಕ್ತಿಗಳು ಬಂದು ಅವನನ್ನು ಹಿಡಿಯುತ್ತಾರೆ. ಇವರು ಜರ್ಮನ್ನರಿಂದ ತಪ್ಪಿಸಿಕೊಳ್ಳಲು ಸೋವಿಯತ್ ಪ್ರದೇಶದಲ್ಲಿ ಅಡಗಿರುವ ಯಹೂದಿಗಳಾಗಿರುತ್ತಾರೆ. ಚರೋನ್ ಒಬ್ಬ ರಷ್ಯನ್ ಸೈನಿಕ ಎಂದು ತಿಳಿದಾಗ ಅವರು ಅವನಿಗೆ ಸಹಾಯ ಮಾಡಲು ನಿರ್ಧರಿಸುತ್ತಾರೆ. ತನ್ನ ಬೇಸ್ ಜೊತೆ ಸಂಪರ್ಕ ಸಾಧಿಸಲು ತನಗೆ ರೇಡಿಯೋ ಬೇಕೆಂದು ಚರೋನ್ ಅವರಿಗೆ ಹೇಳುತ್ತಾನೆ. ಅವರು ಅವನಿಗೆ ರೇಡಿಯೋ ನೀಡುತ್ತಾರೆ. ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಚರೋನ್ ಸೈಬೀರಿಯನ್ ಭಾಷೆಯಲ್ಲಿ ಹಾಡಲು ಶುರು ಮಾಡುತ್ತಾನೆ. ಜರ್ಮನ್ನರು ರೇಡಿಯೋ ಸಂಕೇತ ಪತ್ತೆಹಚ್ಚಿದರೂ ಅವರಿಗೆ ಏನೂ ಅರ್ಥವಾಗಬಾರದು ಎಂಬುದು ಅವನ ಉದ್ದೇಶ. ಅವನು ಹಾಡಿನ ರಾಗದ ಮೂಲಕವೇ ತಾನು ಇರುವ ಜಾಗ ಮತ್ತು ಜರ್ಮನ್ನರ ಯೋಜನೆಗಳನ್ನು ತಿಳಿಸುತ್ತಾನೆ. ಇತ್ತ ಅವನ ಸ್ನೇಹಿತ ನಿಕೋಲಾಯ್ ರೇಡಿಯೋದಲ್ಲಿ ಹಾಡನ್ನು ಕೇಳಿ ಚರೋನ್ ಜೀವಂತವಾಗಿದ್ದಾನೆ ಮತ್ತು ಸಂದೇಶ ಕಳುಹಿಸುತ್ತಿದ್ದಾನೆ ಎಂದು ತಕ್ಷಣ ಅರಿತುಕೊಳ್ಳುತ್ತಾನೆ. ನಿಕೋಲಾಯ್ ತನ್ನ ಮೇಲಧಿಕಾರಿಗೆ ಮಾಹಿತಿ ನೀಡುತ್ತಾನೆ ಮತ್ತು ಅವರು ದಾಳಿಯ ಯೋಜನೆ ಆರಂಭಿಸುತ್ತಾರೆ. ಆ ಕ್ಷಣದಲ್ಲಿ ಲೆಫ್ಟಿನೆಂಟ್ ಲಾರಾ ಕೋಣೆಗೆ ಬರುತ್ತಾನೆ. ಸುಮ್ಮನೆ ಇರು ಮತ್ತು ಚರೋನ್ ಹೇಳುತ್ತಿರುವುದನ್ನು ಗಮನವಿಟ್ಟು ಕೇಳು ಎಂದು ಶೆರ್ಗ್ರಾಫ್ ಅವನಿಗೆ ಹೇಳುತ್ತಾನೆ. ಜರ್ಮನ್ನರ ಬಳಿ ಹಲವಾರು ಫಿರಂಗಿಗಳು, 3 ಟ್ಯಾಂಕುಗಳು ಮತ್ತು ಭಾರೀ ಶಸ್ತ್ರಾಸ್ತ್ರಗಳಿವೆ ಎಂದು ಚರೋನ್ ವರದಿ ಮಾಡುತ್ತಾನೆ. ತನ್ನ ಸಂಶಯ ನಿಜವಾಯಿತು ಎಂದು ಲೆಫ್ಟಿನೆಂಟ್ ಶೆರ್ಗ್ರಾಫ್ ಹೇಳುತ್ತಾನೆ. ಜರ್ಮನ್ನರು ಅಂತಿಮ ದಾಳಿಗೆ ಸಿದ್ಧರಾಗುತ್ತಿದ್ದಾರೆ. ಲಾರಾ ಹಿರಿಯ ಕಮಾಂಡ್ನಿಂದ ಸಹಾಯ ಮತ್ತು ಶಸ್ತ್ರಾಸ್ತ್ರಗಳನ್ನು ಕೇಳುವ ಬಗ್ಗೆ ಯೋಚಿಸುತ್ತಾನೆ. ಆದರೆ ಶೆರ್ಗ್ರಾಫ್ ಪ್ರಕಾರ ಯಾರೂ ಇವರನ್ನು ನಂಬುವುದಿಲ್ಲ, ಏಕೆಂದರೆ ಸೆರೆಯಲ್ಲಿದ್ದ ರಷ್ಯನ್ ಸೈನಿಕ ನೀಡಿದ ಮಾಹಿತಿಯನ್ನು ಯಾರೂ ಒಪ್ಪುವುದಿಲ್ಲ. ಜರ್ಮನ್ನರೇ ಅವನಿಂದ ಈ ರೀತಿ ಹೇಳಿಸಿದ್ದಾರೆ ಎಂದು ಎಲ್ಲರೂ ಭಾವಿಸುತ್ತಾರೆ. ಆದ್ದರಿಂದ ಅವರು ಈ ಅಪಾಯವನ್ನು ಸ್ವಂತವಾಗಿ ಎದುರಿಸಬೇಕಾಗುತ್ತದೆ. ಈ ನಡುವೆ ಜರ್ಮನ್ನರು ಶೀಘ್ರದಲ್ಲಿ ತಮ್ಮ ಟ್ಯಾಂಕುಗಳೊಂದಿಗೆ ಮುಂದೆ ಬರುತ್ತಾರೆ ಎಂದು ಚರೋನ್ಗೆ ಅರ್ಥವಾಗುತ್ತದೆ. ಅವನು ಅವರನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು. ಒಂದು ವೇಳೆ ಹಳ್ಳಿಯ ಹತ್ತಿರ ಇರುವ ಸೇತುವೆಯನ್ನು ಅವನು ಸ್ಫೋಟಿಸಿದರೆ ಜರ್ಮನ್ನರಿಗೆ ಟ್ಯಾಂಕುಗಳೊಂದಿಗೆ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ. ಅವನು ಗೆರಿಲ್ಲಾಗಳ ಬಳಿ ಒಂದು ರೈಫಲ್ ಮತ್ತು ಗುಂಡುಗಳನ್ನು ಕೀಳುತ್ತಾನೆ. ತನಗೆ ಸಿಕ್ಕ ಹಳೆಯ ಮೋಟಾರ್ ಶೆಲ್ಲನ್ನು ಸೇತುವೆಗೆ ಕಟ್ಟಿ ದೂರದಿಂದ ಅದಕ್ಕೆ ಗುಂಡು ಹೊಡೆಯುವುದು ಅವನ ಯೋಜನೆಯಾಗಿರುತ್ತದೆ. ಅವನ ಯೋಜನೆ ಕೇಳಿ ಅವರು ಅವನಿಗೆ ರೈಫಲ್ ಮತ್ತು ಗುಂಡುಗಳನ್ನು ನೀಡಲು ಒಪ್ಪುತ್ತಾರೆ. ಅತ್ತ ಜರ್ಮನ್ ಕ್ಯಾಂಪ್ನಲ್ಲಿ ರೇಡಿಯೋ ಆಪರೇಟರ್ ಸಂಕೇತ ಪತ್ತೆ ಹಚ್ಚಿ ಚರೋನ್ ಧ್ವನಿಯನ್ನು ರೆಕಾರ್ಡ್ ಮಾಡಿ ರೂಲಿಕ್ಗೆ ಕೇಳಿಸುತ್ತಾನೆ. ಚರೋನ್ ಧ್ವನಿ ಕೇಳಿದ ಮೇಲೆ ಚರೋನ್ ಎಲ್ಲಾ ಮಾಹಿತಿಯನ್ನು ರಷ್ಯನ್ನರಿಗೆ ರವಾನಿಸಿದ್ದಾನೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಅವನು ತಕ್ಷಣ ದಾಳಿಗೆ ಸಿದ್ಧವಾಗಲು ಆದೇಶಿಸುತ್ತಾನೆ. ರೂಲಿಕ್ ಸ್ನೈಪರ್ನನ್ನು ಕರೆಸಿ ಚರೋನ್ನನ್ನು ಕೊಲ್ಲುವ ಜವಾಬ್ದಾರಿ ನೀಡುತ್ತಾನೆ. ದಟ್ಟವಾದ ಅಡವಿಯಲ್ಲಿ ಚರೋನ್ ಎಲ್ಲಿ ಸಿಗಬಹುದು ಎಂದು ಅವನು ಕೇಳಿದಾಗ ಸ್ಟುಲ್ಟ್ಸ್, ನಾನು ಯಾವಾಗಲೂ ರಷ್ಯನ್ನರನ್ನು ಸೇತುವೆಯ ಹತ್ತಿರವೇ ಕೊಂದಿದ್ದೇನೆ ಎಂದು ಉತ್ತರಿಸುತ್ತಾನೆ. ರಷ್ಯನ್ನರಿಗೆ ಸೇತುವೆ ಮತ್ತು ನದಿ ಅಯಸ್ಕಾಂತದಂತೆ ಕೆಲಸ ಮಾಡುತ್ತವೆ. ಆದ್ದರಿಂದ ಚರೋನ್ ಖಂಡಿತವಾಗಿಯೂ ಸೇತುವೆ ದಾಟಲು ಬರುತ್ತಾನೆ ಮತ್ತು ನಾನು ಅಲ್ಲಿಯೇ ಹೊಂಚು ಹಾಕಿ ಕುಳಿತಿರುತ್ತೇನೆ ಎಂದು ಅವನು ಹೇಳುತ್ತಾನೆ. ಒಂದು ವೇಳೆ ಚರೋನ್ನನ್ನು ಕೊಂದರೆ ನಿನಗೆ ಪದಕ ನೀಡುವುದಾಗಿ ಲೆಫ್ಟಿನೆಂಟ್ ರೂಲಿಕ್ ಭರವಸೆ ನೀಡುತ್ತಾನೆ. ಇದನ್ನು ಕೇಳಿ ಸ್ಟುಲ್ಟ್ಸ್ ತನ್ನ ಮಿಷನ್ಗೆ ಹೊರಡುತ್ತಾನೆ. ಈ ಮಧ್ಯೆ ಚರೋನ್ ಗೆರಿಲ್ಲಾಗಳಿಂದ ಕೇವಲ 2 ಗುಂಡುಗಳು ಮತ್ತು ಬೇಟೆಯಾಡುವ ರೈಫಲ್ ಪಡೆದಿರುತ್ತಾನೆ. ಅವನು ಒಬ್ಬನೇ ಸೇತುವೆಯನ್ನು ತಲುಪುತ್ತಾನೆ. ಅವನು ಮೊದಲು ಮೋಟಾರ್ ಶೆಲ್ಲನ್ನು ಅಳವಡಿಸಿ ನಂತರ ಟ್ಯಾಂಕುಗಳು ಬರುವವರೆಗೆ ಕಾಯುತ್ತಾ ಸ್ಥಾನ ಪಡೆಯುತ್ತಾನೆ. ಅತ್ತ ಜರ್ಮನ್ ಸೈನ್ಯ ರಷ್ಯನ್ನರ ಮೇಲೆ ಭಾರೀ ಫಿರಂಗಿ ದಾಳಿ ಮಾಡುತ್ತದೆ. ಸಾವಿನ ನೆರಳಿನಲ್ಲಿ ರಷ್ಯನ್ ಸೈನಿಕರು ಬದುಕಲು ಹೋರಾಡುತ್ತಿರುತ್ತಾರೆ ಮತ್ತು ಚರೋನ್ ಹೀಗಾದರೂ ಮಾಡಿ ನಮ್ಮನ್ನು ಉಳಿಸುತ್ತಾನೆ ಎಂದು ನಂಬಿರುತ್ತಾರೆ. ಜರ್ಮನ್ನರು ಮಿಷಿನ್ ಗನ್ ಮತ್ತು ಫಿರಂಗಿಗಳನ್ನು ಬಳಸಿ ರಷ್ಯನ್ ಸೈನಿಕರಿಗೆ ಭಾರೀ ಹಾನಿ ಉಂಟು ಮಾಡುತ್ತಾರೆ. ಲೆಫ್ಟಿನೆಂಟ್ ಲಾರಾ ಎಲ್ಲರಿಗೂ ಧೈರ್ಯ ತುಂಬುತ್ತಾ ನಿರ್ಭಯವಾಗಿ ಮುಂದೆ ಹೋಗುವಂತೆ ಸ್ಫೂರ್ತಿದಾಯಕ ಭಾಷಣ ಮಾಡುತ್ತಾನೆ. ಇದರಿಂದ ಪ್ರೇರಿತರಾದ ರಷ್ಯನ್ ಸೈನಿಕರು ಪ್ರಾಣದ ಹಂಗು ತೊರೆದು ಸಿಂಹಗಳಂತೆ ಶತ್ರುಗಳ ಮೇಲೆ ಮುನ್ನುಗ್ಗುತ್ತಾರೆ. ಮಿಷಿನ್ ಗನ್ ಗುಂಡುಗಳಿಗೆ ಅನೇಕ ಸೈನಿಕರು ಬಲಿಯಾದರೂ ಉಳಿದವರು ಮುಂದೆ ಸಾಗುತ್ತಲೇ ಇರುತ್ತಾರೆ. ಸ್ನೈಪರ್ ಗೌರವ್ ಒಬ್ಬನೇ ಹಲವಾರು ಜರ್ಮನ್ ಸೈನಿಕರನ್ನು ಕೊಲ್ಲುತ್ತಾನೆ. ಆದರೆ ಮುಖ್ಯ ಸಮಸ್ಯೆ ಎಂದರೆ ಮಿಷಿನ್ ಗನ್ ದಾಳಿ. ಇದು ರಷ್ಯನ್ ಸೈನಿಕರನ್ನು ಸದೆಬಡಿಯುತ್ತಿರುತ್ತದೆ. ಯುದ್ಧ ಗೆಲ್ಲಲು ಈ ಮಿಷಿನ್ ಗನ್ ದಾಳಿಯನ್ನು ತಡೆಯುವುದು ಬಹಳ ಮುಖ್ಯವಾಗಿರುತ್ತದೆ. ಗೌರವ್ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತೆವಳುತ್ತಾ ಮುಂದೆ ಹೋಗಿ ಮಿಷಿನ್ ಗನ್ನರ್ಗಳನ್ನು ಹೊಡೆಯಲು ಸರಿಯಾದ ಜಾಗ ಹುಡುಕುತ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ ಅವನು ತನ್ನ ಸ್ಥಾನ ಪಡೆದು ಮಿಷಿನ್ ಗನ್ನರ್ಗಳನ್ನು ಒಬ್ಬೊಬ್ಬರಾಗಿ ಮುಗಿಸುತ್ತಾನೆ. ಮಿಷಿನ್ ಗನ್ ದಾಳಿ ನಿಂತ ತಕ್ಷಣ ರಷ್ಯನ್ನರು ಹೊಸ ಉತ್ಸಾಹದಿಂದ ಮುಂದೆ ಹೋಗಿ ಜರ್ಮನ್ನರನ್ನು ಸೋಲಿಸಲು ಶುರು ಮಾಡುತ್ತಾರೆ.
ಈ ನಡುವೆ ಚರೋನ್ ಕಾಡಿನಲ್ಲಿ ಅಡಗಿಕೊಂಡು ಟ್ಯಾಂಕುಗಳು ಬರುವವರೆಗೆ ಕಾಯುತ್ತಿರುತ್ತಾನೆ. ಇದರಿಂದ ಅವನು ಸೇತುವೆಯ ಜೊತೆಗೆ ಟ್ಯಾಂಕ್ಗಳನ್ನೂ ನಾಶಪಡಿಸಬಹುದು. ಆ ಸಮಯದಲ್ಲಿ ಜರ್ಮನ್ ಸ್ನೈಪರ್ ಸ್ಚುಲ್ಟ್ಸ್ ಅಲ್ಲಿಗೆ ಬಂದು ಚರೋನ್ಗಾಗಿ ಹುಡುಕುತ್ತಾ ತನ್ನ ಸ್ಥಾನ ಪಡೆಯುತ್ತಾನೆ. ಜರ್ಮನ್ ಟ್ಯಾಂಕ್ಗಳು ಸೇತುವೆಯ ಹತ್ತಿರ ಬಂದಾಗ ಚರೋನ್ ತನ್ನ ರೈಫಲ್ನಿಂದ ಗುಂಡು ಹಾರಿಸುತ್ತಾನೆ. ಆದರೆ ಗುರಿ ತಪ್ಪುತ್ತದೆ. ಆ ಶಬ್ದ ಕೇಳಿ ಸ್ಚುಲ್ಟ್ಸ್ ಚರೋನ್ ಇರುವ ಜಾಗ ಪತ್ತೆ ಹಚ್ಚುತ್ತಾನೆ. ಪೊದೆಗಳಲ್ಲಿ ಒಂದು ದೇಹ ಇರುವುದನ್ನು ಕಂಡು ಅದು ಚರೋನ್ ಎಂದು ಭಾವಿಸಿ ಅವನು ಗುಂಡು ಹಾರಿಸುತ್ತಾನೆ. ಗುರಿ ಬಿದ್ದಿರುವುದನ್ನು ನೋಡಿ ಚರೋನ್ ಸತ್ತಿದ್ದಾನೆ ಎಂದು ಸ್ಚುಲ್ಟ್ಸ್ ನಂಬುತ್ತಾನೆ. ಅವನು ಅದನ್ನು ಖಚಿತಪಡಿಸಿಕೊಳ್ಳಲು ದೇಹದ ಹತ್ತಿರ ಹೋಗುತ್ತಾನೆ. ಆದರೆ ಚರೋನ್ ಆ ಶವವನ್ನು ಒಂದು ಬಲೆಯಂತೆ ಬಳಸಿದ್ದಾನೆ ಎಂಬುದು ಅವನಿಗೆ ತಿಳಿದಿರುವುದಿಲ್ಲ. ಸ್ಚುಲ್ಟ್ಸ್ ಅಲ್ಲಿಗೆ ತಲುಪಿದ ತಕ್ಷಣ ಚರೋನ್ ಹಿಂದಿನಿಂದ ಬಂದು ಅವನ ತಲೆಗೆ ಗುಂಡು ಹಾರಿಸುತ್ತಾನೆ. ತನ್ನ ಬಳಿ ಗುಂಡುಗಳು ಮುಗಿದಿದ್ದರಿಂದ ಚರೋನ್ ಸ್ಚುಲ್ಟ್ಸ್ನ ರೈಫಲ್ ಅನ್ನು ತೆಗೆದುಕೊಳ್ಳುತ್ತಾನೆ. ಟ್ಯಾಂಕ್ಗಳು ಸೇತುವೆಯ ಮಧ್ಯಭಾಗಕ್ಕೆ ಬಂದ ತಕ್ಷಣ ಅವನು ಬಹಳ ಎಚ್ಚರಿಕೆಯಿಂದ ಗುರಿಯಿಟ್ಟು ಮಾರ್ಟರ್ ಶೆಲ್ ಅನ್ನು ಸ್ಫೋಟಿಸುತ್ತಾನೆ. ಆ ಸ್ಫೋಟದಿಂದ ಇಡೀ ಸೇತುವೆ ಮತ್ತು ಜರ್ಮನ್ ಟ್ಯಾಂಕ್ಗಳು ಧೂಳಿಪಟವಾಗುತ್ತವೆ. ಈಗ ಯಾವುದೇ ಟ್ಯಾಂಕಿಗೆ ರಷ್ಯಾದ ಬಂಕರ್ ತಲುಪಲು ಸಾಧ್ಯವಿಲ್ಲ. ರಷ್ಯನ್ನರ ದಾಳಿಗೆ ಹೆದರಿ ಜರ್ಮನ್ ಸೈನಿಕರು ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಾರೆ. ರಷ್ಯನ್ನರು ಜರ್ಮನ್ ನೆಲೆಯನ್ನು ವಶಪಡಿಸಿಕೊಳ್ಳುತ್ತಾರೆ ಮತ್ತು ಅವರ ಕಮಾಂಡರ್ ರೂಲಿಕ್ನನ್ನು ಖೈದಿಯಾಗಿ ಹಿಡಿಯುತ್ತಾರೆ. ಈ ಯುದ್ಧದಲ್ಲಿ ಜರ್ಮನಿ ಭೀಕರ ಸೋಲನ್ನು ಅನುಭವಿಸುತ್ತದೆ. ಚಿತ್ರದ ಅಂತಿಮ ದೃಶ್ಯದಲ್ಲಿ ವೀರ ಸ್ನೈಪರ್ ಚರೋನ್ ಹಿಂದಿರುಗುವುದನ್ನು ನಾವು ನೋಡುತ್ತೇವೆ. ಎಲ್ಲಾ ಸೈನಿಕರು ಅವನಿಗೆ ಅದ್ಧೂರಿ ಸ್ವಾಗತ ನೀಡುತ್ತಾರೆ ಮತ್ತು ಸಿನಿಮಾ ಅಲ್ಲಿಗೆ ಮುಕ್ತಾಯವಾಗುತ್ತದೆ.